ಸರ್ಕಾರಿ ಶಾಲೆಗಳ ಉಳಿವು ಹಾಗೂ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆ ಮತ್ತು ಕರ್ನಾಟಕ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಬೀದರ್ ವತಿಯಿಂದ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಏಪ್ರಿಲ್ 14ರಂದು ರಾತ್ರಿ 9 ಗಂಟೆಯಿಂದ ಪ್ರಾರಂಭಿಸಿದ ಅಹೋರಾತ್ರಿ ಹೋರಾಟಕ್ಕೆ ವಿವಿಧ ಸಂಘಟನೆಗಳು ಬೆಂಬಲ ಸೂಚಿಸಿವೆ. ಈ ಹೋರಾಟ ಸ್ಥಳಕ್ಕೆ ಭೇಟಿ ನೀಡಿದ ಮುಖಂಡರು ಸರ್ಕಾರಗಳು ಸಂವಿಧಾನ ಮತ್ತು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ವಿರುದ್ಧವಾಗಿ ಬಡವರು, ದಲಿತರು ಮತ್ತು ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿರುವ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಮುಂದಾಗುತ್ತಿರುವುದು ಖಂಡಿಸಿದರು. ಹೋರಾಟಗಾರರು ಮುಂದಿಟ್ಟಿರುವ ಪ್ರಮುಖ ಬೇಡಿಕೆಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ತಕ್ಷಣ ಶಿಕ್ಷಕರ ನೇಮಕಾತಿ ಮಾಡುವುದು, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವುದು, ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸಲು ಕ್ರಮ ಕೈಗೊಳ್ಳುವುದು ಹಾಗೂ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನು ಮುಚ್ಚಬಾರದು ಎಂಬುವು ಸೇರಿವೆ. ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮತ್ತು ಕರ್ನಾಟಕ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮನ್ವಯ ವೇದಿಕೆ ಸಂಚಾಲಕ ಮಹೇಶ್ ಗೋನ್ನಾಳ್ಕರ್, ಸರ್ಕಾರ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಉಗ್ರ ಹೋರಾಟ ನಡೆಸಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯದರ್ಶಿ ಎಂಎಸ್ ಮನೋಹರ್ ಮಾತನಾಡಿ, ಪ್ರಗತಿಪರ ಸಂಘಟನೆಗಳು ಮತ್ತು ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ನ್ಯಾಯಯುತ ಹೋರಾಟಕ್ಕೆ ಬೆಂಬಲ ನೀಡಬೇಕು ಎಂದು ಈ ಮೂಲಕ ಕರೆ ನೀಡಿದರು. ಇದೇ ವೇಳೆ ಸಂಘಟನೆ ಪ್ರಮುಖರಾದ ಸಪ್ನಾ ದೀಪಾ ಅವರು ಮುಖ್ಯಮಂತ್ರಿಯವರಿಗೆ ಬರೆದ ಮನವಿಯನ್ನ ಜಿಲ್ಲಾಡಳಿತದ ಪರವಾಗಿ ಗ್ರೇಡ್ 2 ತಹಶೀಲ್ದಾರರು ಸ್ವೀಕರಿಸಿದ್ದು, ಕೆಲ ದಿನಗಳ ಗಡುವು ನೀಡಿದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಹೋರಾಟ ಹಿಂಪಡೆಯಲಾಗಿದೆ ಎಂದು ತಿಳಿಸಿದರು. ಈ ವೇಳೆ ಸುರೇಖಾ, ರೇಷ್ಮಾ, ಗೀತಾ, ಸುಶೀಲಾ ಸೇರಿದಂತೆ ಅನೇಕರು ಇದ್ದರು. ನಿನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಅತಿ ವಿಜೃಂಭಣೆಯಿಂದ ಇಡೀ ಜಿಲ್ಲೆ ಅಲ್ಲ, ಇಡೀ ದೇಶ, ಇಡೀ ಜಗತ್ತೇ ವಿಜೃಂಭಣೆ ಮಾಡಿದೆ. ಸಂತೋಷದ ವಿಷಯ. ಇವತ್ತು ಬಾಬಾ ಸಾಹೇಬ್ರ ಒಂದು ಜಯಂತಿ ಇಡೀ ವಿಶ್ವ ಯಾಕೆ ಮಾಡ್ತದೆ, ಅವರ ಜ್ಞಾನ ಮತ್ತು ಅವರ ಶಿಕ್ಷಣದಿಂದ ಅವರ ಉನ್ನತಿಯನ್ನ ಪಡೆದಿರುವಂಥದ್ದು. ಈ ಹೋರಾಟ ವಿನೂತನವಾಗಿ ಬಾಬಾ ಸಾಹೇಬ್ರ ಜಯಂತಿ ದಿನನೇ ಯಾಕೆ ಇವರು ಮಾಡಿದಾರೆ ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆಯವರು ಅಂದ್ರೆ, ಈ ಸಂವಿಧಾನ ಜಾರಿಯಾಗಿ ಇನ್ನೂ 100ಕ್ಕೆ 100 ಅನುಷ್ಠಾನ ಆಗಿಲ್ಲ. ಕೇವಲ 10 ಇಲ್ಲ 20% ದಾಟಿಲ್ಲ ಅನುಷ್ಠಾನ ಆಗ್ಲಿಕ್ಕೆ. ಆದ್ರೆ ಇವತ್ತು ಬಾಬಾ ಸಾಹೇಬ್ರ ಕನಸೇನಿತ್ತು, ಈ ದೇಶದ ಈ ನೆಲದ ಪ್ರತಿಯೊಂದು ಮಗು ಶಿಕ್ಷಣದಿಂದ ಅಭಿವೃದ್ಧಿ ಹೊಂದಬೇಕು, ದೇಶ ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ದುಡಿಬೇಕಂತಿತ್ತು. ಆದ್ರೆ ಇಲ್ಲಿನ ಸರ್ಕಾರಗಳು ಶಿಕ್ಷಣವನ್ನೇ ವ್ಯಾಪಾರೀಕರಣ ಮಾಡ್ಕೊಂಡಿದ್ದಾರೆ. ಸರಿಯಾಗಿ ಬಡ ಮಕ್ಕಳಿಗೆ, ದೀನದಲಿತರು, ಅಲ್ಪಸಂಖ್ಯಾತರು, ಒಬಿಸಿ ಮಕ್ಕಳಿಗೆ, ಆರ್ಥಿಕವಾಗಿ ಹಿನ್ನಡೆ ಇರುವಂತ ಮಕ್ಕಳಿಗೆ ಇವತ್ತು ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ. ಇವತ್ತು ಎಲ್ಲ ಅವರು ಅವಲಂಬಿತರಿರುವಂತದ್ದು ಸರ್ಕಾರಿ ಶಾಲೆಗಳ ಮೇಲೆ. ಸರ್ಕಾರಿ ಶಾಲೆ ಸುಮಾರು 62,420 ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆ ಕೊರತೆ ಇದೆ. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಭರ್ತಿ ಮಾಡ್ತಾರೆ ಸರ್ಕಾರ. ಆಮೇಲೆ 1ರಿಂದ 5ನೇ ತರಗತಿವರೆಗೆ ನೆರೆಹೊರೆ ಶಾಲೆಗಳು ಇರ್ಬೇಕಂತೇಳಿ ನಿಯಮನೇ ಇದೆ. ಮಕ್ಕಳು ಆಟ ಆಡ್ಕೊತನೇ ಹೋಗ್ಬೇಕು ಶಾಲೆಗಳಿಗೆ. ಆಮೇಲೆ ಹೈಸ್ಕೂಲು 1ರಿಂದ 3 ಕಿಲೋಮೀಟರ್ 5 ಕಿಲೋಮೀಟರ್ ಒಳಗಾಗಿ ಒಂದು ಪ್ರೌಢಶಾಲೆ ಇರಬೇಕು. ಯಾವುದೇ ಮಗುವಿಗೆ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅನ್ನೋದು ನಿಟ್ಟಿನಲ್ಲಿ ಸರ್ಕಾರನೇ ನಿಯಮ ಮಾಡಿದೆ ಕಾನೂನಾತ್ಮಕವಾಗಿ. ಆದ್ರೆ ಅದೇ ನಿಯಮಗಳನ್ನ ಉಲ್ಲಂಘನೆ ಕೂಡ ಇವತ್ತು ಸರ್ಕಾರ ಮಾಡ್ತಾ ಇದೆ. ಇವ್ರದೆಲ್ಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ನೆಲಮೂಲದ ಬಡ ಮಕ್ಕಳಿಗೆ ಸರ್ಕಾರ ಶಿಕ್ಷಣದಿಂದ ವಂಚಿತ ಮಾಡ್ಬೇಕನ್ನೋದು ಹುನ್ನಾರ ಇಟ್ಕೊಂಡೆ ಇವತ್ತು ಈ ತಾರತಮ್ಯಗಳು ನಡೀತಾ ಇವೆ. ಇವತ್ತು ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆ ಮತ್ತು ಕರ್ನಾಟಕ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ನಮ್ಮ ಬೀದರ್ ಜಿಲ್ಲೆಯ ಪ್ರತಿನಿಧಿಯಾಗಿರ್ತಕ್ಕಂಥ ಸಪ್ನಾ ಮೇಡಮ್ ಅವರು, ಆಮೇಲೆ ಎಲ್ಲಾ ಅವರ ತಾಲೂಕಾ ಪ್ರತಿನಿಧಿಗಳು ಸೇರಿ ಹೋರಾಟವನ್ನ ನಿನ್ನೆ ರಾತ್ರಿ ಮಧ್ಯರಾತ್ರಿ 9 ಗಂಟೆ 10 ಗಂಟೆಗೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಾನು ಏನು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಜಿಲ್ಲಾ ಸಂಚಾಲಕನಾಗಿ ಮತ್ತು ಸರ್ಕಾರಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸಮನ್ವಯ ವೇದಿಕೆಯ ಒಂದು ಜಿಲ್ಲಾ ಪ್ರತಿನಿಧಿಯಾಗಿ ಇವತ್ತು ಬೆಂಬಲ ಸೂಚಿಸಲಿಕ್ಕೆ ನಾನು ಮತ್ತು ಎಂಎಸ್ ಮನೋಹರ್ ಸರ್ ಅವರು ಶಿಕ್ಷಕರು ನಾವು ಇವತ್ತು ಬಂದಿದ್ದೀವಿ. ನಮ್ಮ ಮಧ್ಯದಲ್ಲಿ ನಮ್ಮ ಗ್ರೇಡ್ 2 ತಹಸೀಲ್ದಾರ್ ಸಾಹೇಬರು ಕೂಡ ಬಂದಿದ್ದಾರೆ, ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ. ಇವತ್ತ ಈ ಹೋರಾಟ ಕೆಲವೇ ಜನರಿಂದ ಪ್ರಾರಂಭ ಆಗಿದೆ. ಈ ಹೋರಾಟ ಇಡೀ ಮನೆ ಮನೆಗೆ ಈ ಹೋರಾಟದ ದೀಪನ ಹಚ್ಚಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಇಡೀ ಸರ್ಕಾರದ ವಿರುದ್ಧ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂತ ಮಕ್ಕಳು, ಪಾಲಕರು,
ಗ್ರಾಮಸ್ಥರು ಇಡೀ ಜಿಲ್ಲೆಯ ಪ್ರತಿಯೊಬ್ರು ಸೇರ್ಕೊಂಡು ಈ ಹೋರಾಟ ಗಟ್ಟಿಯಾಗಿ ಮಾಡ್ತೀವಿ. ಏನು ಇವ್ರು ಶಾಲೆ ಬಂದ್ ಮಾಡ್ಬೇಕಂತ ಹೊರಟಿದ್ದಾರೆ ಸರ್ಕಾರ, ಯಾವುದಕ್ಕೆ ನಾವು ಆಸ್ಪದ ಕೊಡಲ್ಲ. ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಇರ್ಬೋದು, ಈ ಸರ್ಕಾರಿ ಶಾಲೆ ಬಡ ಮಕ್ಕಳ ಪರವಾಗಿ ನಿಲ್ಬೇಕು, ಶಿಕ್ಷಣದಿಂದ ವಂಚಿತ ಆಗಬಾರ್ದು. ಇವರು ಒಂದ್ ವೇಳೆ ವಂಚಿತ ಆದ್ರೆ ಇವರ ಶಾಪ ನಿಮ್ಗೆ ತಟ್ಟಲು ಬಹಳ ದಿನ ಹತ್ತಲ್ಲ. ಕೂಡಲೇ ನಮ್ಮ ಜಿಲ್ಲಾಡಳಿತ ಈ ಕಡೆ ಬಂದು ಈ ಹೋರಾಟಕ್ಕೆ ಸ್ಪಂದಿಸಿ, ಯಾವ ರೀತಿ ಇವರು ರಾತ್ರಿ ಕರೆಂಟ್ ಇದ್ದೇ ಇದ್ರು ಕೂಡ, ಈ ಸೊಳ್ಳೆಗಳು ಕಾಟ ಇದ್ರು ಕೂಡ ಅವರು ರಾತ್ರಿ ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಎಲ್ಲಾ ಮಹಿಳೆಯರಿದ್ದಾರೆ. ಇವತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಈ ಹೋರಾಟಕ್ಕೆ ಬೆಂಬಲಿಸೋದು ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಒಂದು SIR ಮೂಲಕ ನೀವು ನೋಡ್ತಾ ಇರ್ಬೋದು, ಬೇರೆ ಬೇರೆ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ 18 ವರ್ಷದ ಪೂರ್ಣಗೊಂಡಿರುವಂತ ಮಕ್ಕಳಿಗೆ, ಯುವಕರಿಗೆ ವೋಟಿನ ಅಧಿಕಾರ ಕೊಟ್ಟಿದ್ದಾರೆ. ಅದು ಕೂಡ ವೋಟಿನ ಅಧಿಕಾರ ಕೂಡ ಇವತ್ತು ಒಂದು 60 ಲಕ್ಷ 20 ಲಕ್ಷ 10 ಲಕ್ಷ ಬೇರೆ ಬೇರೆ ಪಶ್ಚಿಮ ಬಂಗಾಳದಲ್ಲ ಉದಾಹರಣೆಗೆ 20-30 ಲಕ್ಷ ವೋಟ್ಗಳು ರದ್ದಾಗ್ತಾ ಇದೆ. ಮತದಾನದಿಂದ ಹೊರಗೆ ಹೋದ್ಮೇಲೆ ಏನು ಇವತ್ತು ಶಾಲೆಗಳು ಬಂದಾಗ್ತವೆ. ವಿಶೇಷವಾಗಿ ಸಂವಿಧಾನ ಮತ್ತು ಬಾಬಾ ಸಾಹೇಬರ ಒಂದು ಆಶಯಗಳಿಗೆ ಸರ್ಕಾರಗಳು ಧಕ್ಕೆ ಉಂಟು ಮಾಡ್ತಾ ಇದ್ದಾರೆ. ಹಂಗಾಗಿ ಕೂಡಲೇ ಯಾವುದೇ ಸರ್ಕಾರಿ ಶಾಲೆ ಮುಚ್ಚದೆ ಸರ್ಕಾರಿ ಶಾಲೆಗೆ ಶಿಕ್ಷಕರ ನೇಮಕ ಮಾಡಬೇಕು. ಸರ್ಕಾರಿ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು. ಆಟದ ಮೈದಾನ, ಶೌಚಾಲಯ, ಉತ್ತಮವಾದಂತ ಊಟದ ವ್ಯವಸ್ಥೆ ಎಲ್ಲ ಇದ್ದಾಗ ಮಕ್ಕಳಿಗೆ ಒಳ್ಳೆ ಅನುಕೂಲ ಆಗ್ತದ. ಈ ಮಕ್ಕಳು, ಈ ಓದಿನ ಮಕ್ಕಳಿಗೆ ಇಲ್ಲೇ ಒಂದು ಉದ್ಯೋಗ ಕೊಡುವಂತ ಕೂಡ ನಿರ್ಮಾಣವನ್ನು ಸರ್ಕಾರ ಮಾಡ್ಬೇಕಂತ ಹೇಳಿ ಇವತ್ತು ನಾನು ಬೆಂಬಲವನ್ನ ಸೂಚಿಸಲಿಕ್ಕೆ ಬಂದಿದ್ದೀನಿ. ಹಾಗಾಗಿ ಸರ್ಕಾರ ಈ ಕಡೆ ಗಮನ ಕೊಡಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇಡೀ ಬೀದರ್ ಅಲ್ಲ ಕರ್ನಾಟಕ ಬಂದ್ ಮಾಡುವಂತ ನಿಟ್ಟಿನಲ್ಲಿ ಹೋರಾಟವನ್ನ ರೂಪಿಸ್ತೀವಿ ಅಂತ ಹೇಳಿ ತಮ್ಮ ಒಂದು ಮಾಧ್ಯಮದ ಮೂಲಕ ನಾನು ಮಹೇಶ್ ಗೋರ್ನಾಳ್ಕರ್ ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು. ಶ್ರೀಗನ್ನಡಂ ಗೆಲ್ಗೆ ಸರ್ಕಾರಿ ಶಾಲಾ ಅಭಿವೃದ್ಧಿ ವೇದಿಕೆ ವತಿಯಿಂದ ಬೀದರ್ನಲ್ಲಿ ಮೊಟ್ಟ ಮೊದಲಿಗೆ ಸರ್ಕಾರಿ ಶಾಲೆ ಉಳಿಬೇಕು ಅನ್ನೋದನ್ನ ಹೋರಾಟ ಮಾಡ್ತಾ ಇರುವುದು ಎಲ್ಲ ಸೋದರಿಗೆ ನಾವು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ. ಹಾಗೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಕ್ಕಿಂತನೂ ಖಾಸಗಿ ಶಾಲೆಗಳಿಗೆ ಸರ್ಕಾರ ಹೆಚ್ಚು ಮಾನ್ಯತೆ ಕೊಡ್ತಾ ಇದೆ ಅನ್ನೋದು ಒಂದು ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಪ್ರತಿ ವರ್ಷ ಪ್ರತಿ ಓಣಿಯಲ್ಲಿ, ಪ್ರತಿ ತಾಲೂಕದಲ್ಲಿ, ಪ್ರತಿ ನಗರದಲ್ಲಿ ನೂರಾರು ಖಾಸಗಿ ಶಾಲೆಗಳು ಹುಟ್ಕೋತಾ ಇದೆ. ಇದರಿಂದ ಪಾಲಕರಲ್ಲಿ ಅನೇಕ ಗೊಂದಲಗಳಾಗಿದೆ. ಯಾವ ಶಾಲೆಗೆ ನಮ್ಮ ಮಗು ಕಳಿಸ್ಬೇಕು, ಯಾವ ಶಾಲೆಗೆ ಹೋದ್ರೆ ನಮ್ಮ ಮಗು ಒಳ್ಳೆ ಶಿಕ್ಷಣ ಕಲಿತು ಅನ್ನೋದು ಕೂಡ ಪಾಲಕರಲ್ಲಿ ಒಂದು ರೀತಿ ಗೊಂದಲ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂಥ ಒಂದು ಪುನರಾವರ್ತನೆ ಆದರೆ, ಸರ್ಕಾರಿ ಶಾಲೆಗಳು ಪೂರ್ತಿ ಬಂದಾದರೆ ಮುಂದೆ ಮತ್ತೆ ಬಡ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು, ಶೋಷಿತ ಸಮುದಾಯದ ಮಕ್ಕಳು ಮತ್ತೆ ಶಿಕ್ಷಣದಿಂದ ವಂಚಿತ ಆಗುವಂತ ಕಾಲ ದೂರ ಇಲ್ಲ. ಹಾಗಾಗಿ ಇವತ್ತು ಸರ್ಕಾರ ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಅನುದಾನ ಕೊಡೋದಾಗ್ಲಿ, ಮಾದರಿ ಶಾಲೆಗಳನ್ನು ಮಾಡೋದಾಗ್ಲಿ, ಶಿಕ್ಷಕರನ್ನ ನೇಮಕ ಮಾಡೋದಾಗ್ಲಿ, ಇವೆಲ್ಲ ಮಾಡಿದಾಗ ಮಾತ್ರ ಸರ್ಕಾರಿ ಶಾಲೆ ಉಳಿತದೆ. ಮತ್ತು ಸರ್ಕಾರಿ ಶಾಲೆ ಉಳಿದ್ರೆ ಮಾತ್ರ ಬಡ ಮಕ್ಕಳು ಶಿಕ್ಷಣ ಪಡಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದ್ರೆ ಉಳ್ಳವರು ಎಲ್ಲದರಲ್ಲಿ ಹೋಗಿ ದುಡ್ಡು ಕೊಟ್ಟು ಇವತ್ತು ಶಿಕ್ಷಣ ಪಡಿತಾ ಇದ್ದಾರೆ. ಅದು ಬಡ ಮಕ್ಕಳಿಗೆ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸರ್ಕಾರ ಮತ್ತೆ ನಾವು ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಸಹೋದರಿಯರನ್ನು ಹೋರಾಟ ಮಾಡ್ತಾ ಇದ್ದಾರೆ. ನಿಜವಾಗಲೂ ಒಂದು ಕಳಕಳಿಯ ಒಂದು ಭಾವನೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಜಿಲ್ಲೆ ಎಲ್ಲ ನಮ್ಮ ಅನೇಕ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡುವಂತ ಸಂಘಟನೆಗಳಿದೆ, ಬೆಂಬಲ ಅವರಿಗೆ ಕೊಡಬೇಕು. ನಿರಂತರವಾಗಿ ಕನ್ನಡ ಶಾಲೆ ಉಳಿಬೇಕು, ಕನ್ನಡ ಭಾಷೆ ಉಳಿಬೇಕು. ಅದು ಮಾತೃಭಾಷೆಯನ್ನ ಕಲ್ತ ಮೇಲೆ ಉಳಿದ ಯಾವ ಭಾಷೆ ಕಲ್ತರೂ ಕೂಡ ಮಗುವಿನಲ್ಲಿ ಒಂದು ಉತ್ತಮ ಗುಣಮಟ್ಟ ಶಿಕ್ಷಣ ಬರ್ತದೆ ಅಂತೇಳಿ ನಾವು ಅನೇಕ ಪ್ರಯತ್ನಗಳ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ, ಸರ್ಕಾರಿ ಶಾಲೆ ಉಳಿದರೆ ಬಡ ಮಕ್ಕಳು ಶಿಕ್ಷಣ ಕಲಿತಾರೆ ಅನ್ನೋದನ್ನ ಬಹಳ ದೊಡ್ಡ ಒಂದು ಈ ಚಳವಳಿ ಇನ್ನು ಮುನ್ನಡಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.